ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಸೊ ಹೆಸರೇ ಹೇಳೋ ಥರ ನಮ್ಮ ಚಾನಲ್ನಲ್ಲಿ ಯಾರು ಬೇಕಾದ್ರೂ ಯಾವುದೇ ಏಜ್ ಲಿಮಿಟ್ ಇಲ್ದಲೆ ನಿಮಗೆ ಗೊತ್ತಿರೋ ರೆಸಿಪಿಗಳನ್ನ ನಮ್ಮ ಸ್ಟುಡಿಯೋಗೆ ಬಂದು ಕುಕ್ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು. ಅದಕ್ಕೆ ಏನು ಮಾಡಬೇಕಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ನಿಮಗೆ ಗೊತ್ತಿರೋ ರೆಸಿಪಿಗಳನ್ನ ಕಳಿಸಿದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಇದು ನಮ್ಮ ಕಿಚನ್ನ ಮೊದಲನೇ ವಿಡಿಯೋ. ಈ ಮೊದಲನೇ ವಿಡಿಯೋದಲ್ಲಿ ನನ್ನಮ್ಮ ಬೆಣ್ಣೆ ಕಾಯಿಸೋದು ಹೇಗೆ ಅಂತ ನಿಮಗೆ ತೋರಿಸ್ತಿದ್ದಾರೆ. ಅಡ್ವರ್ಟೈಸಲ್ಲೆಲ್ಲ ನೋಡಿರ್ತೀರಾ ಅಮ್ಮ ಮಾಡಿದ ತುಪ್ಪ ಅಂತ, ಬಟ್ ಆ ತುಪ್ಪನ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ. ಸೊ ಎಲ್ಲ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಆಗಿದ್ದೀನಿ. ಆರಾಮಾಗಿ ಬೆಣ್ಣೆ ಕಾಯಿಸೋಕ್ಕೆ ಈಗ ನಮ್ಮ ಮನೇಲಿ ಏನು ಬೆಣ್ಣೆ ಕಾಯಿಸೋದು ಎಲ್ಲರಿಗೂ ಬರುತ್ತೆ ಅಂತ ಅನ್ಕೋತಾರೆ. ಅಂದರೆ ಬೆಣ್ಣೆ ಕಾಯಿಸೋದು ಒಂದು ಕಲೆ. ಅದು ಗರಿಯಾಗಿ ಬರಬೇಕು ಅಂತ ಅಂದರೆ ಒಂದು ಹದದಲ್ಲಿ ಕಾಯಿಸ್ಬೇಕು. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲ ಬೇಕಾದಂಥ ತುಪ್ಪ ಬೆಣ್ಣೆ ಎರಡೂ ಬೇಕು. ಹಾಗಾಗಿ ನಾನು ತುಪ್ಪ ಕಾಯಿಸೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ತುಪ್ಪ ಕಾಯಿಸ್ತೀನಿ. ತುಪ್ಪ ಕಾಯಿಸ್ಲಿಕ್ಕೆ ಇದು ವೀಳ್ಯದೆಲೆ ಹಾಕ್ತೀನಿ, ಏಲಕ್ಕಿ ಹಾಕ್ತೀನಿ, ಮತ್ತು ಒಂದು ಸ್ವಲ್ಪ ಚಕ್ಕೆ ಹಾಕ್ತೀನಿ, ಅರಿಶಿನ ಪುಡಿ ಹಾಕ್ತೀನಿ, ಒಂದು 5-6 ಲವಂಗ ಹಾಕ್ತೀನಿ, ಮತ್ತು ಕೊನೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಒಂದು 4 ಕಾಳು ಉಪ್ಪು. ಪಾತ್ರೆಗೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಲವಂಗ ಹಾಕ್ತಾಯಿದ್ದೀನಿ, 4 ಏಲಕ್ಕಿ ಹಾಕ್ತೀನಿ, ಒಂದು 2 ಪೀಸು ಚಕ್ಕೆ. ಸುಮ್ಮನೆ ಟೇಸ್ಟು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ, ದೊಡ್ಡವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಒಂದು ಸ್ವಲ್ಪ ಟೇಸ್ಟಾಗಿರುತ್ತೆ. ಎಲ್ಲ ಒಟ್ಟಿಗೆ ಒಂದೇ ಸಲ ಹಾಕೋದಾ? ಹಾಕ್ಬೋದು. ವೀಳ್ಯದೆಲೆ ಹಾಕಿದ್ದೀನಿ, ಇನ್ನು ಒಂದು ಸ್ವಲ್ಪ ಅರಿಶಿನ ಪುಡಿ. ಸೊ ಉರಿ ಮೀಡಿಯಮ್ಮಲ್ಲಿದ್ದರೆ ಸಾಕಲ್ವಾ? ಸಾಕಾಗುತ್ತೆ. ತುಪ್ಪ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಂದ ದೊಡ್ಡವ್ರವ್ರಿಗೂ ತುಪ್ಪ ತಿನ್ನಬೇಕು. ಅದಕ್ಕೋಸ್ಕರ ತುಪ್ಪನೇ ಸೆಲೆಕ್ಟ್ ಮಾಡಿ ತುಪ್ಪ ಕಾಯಿಸ್ತಾ ಇದ್ದೀನಿ ನಾನು. ಸೊ ನೀವು ತುಪ್ಪ ಮಾಡೋದನ್ನ ಎಲ್ಲಿ ಕಲ್ತಿದ್ದು? ನಿಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡ್ರಾ ಇಲ್ಲ? ನಮ್ಮ ಅಮ್ಮ ನಮಗೆ ಕಲಿಸಿದ್ದಾರೆ. ನಾವು ಎಲ್ರಿಗೂ ಹೇಳ್ಕೊಡ್ತೀವಿ. ನಾವು ಯಾವಾಗಲೂ ರೆಡಿಮೇಡ್ ಬೆಣ್ಣೆ ತುಪ್ಪ ಎಲ್ಲ ತರಲ್ಲ, ಮನೇಲೇ ಮಾಡ್ಕೊತೀವಿ. ಆದ್ದರಿಂದ ಮನೇಲೇ ಕಾಯಿಸಿಡ್ತೀವಿ. ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿರ್ತಾರೆ ತುಪ್ಪ ಕಾಯಿಸೋದು ಕಷ್ಟ, ಇಲ್ಲ ಸರಿ ಬರಲ್ಲ ಅಂತ. ಒಂದು ಸಲ ನೀವು ಕಾಯಿಸಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಈಸಿ. ನೀವು ಮನೇಲೇ ಕಲೆಕ್ಟ್ ಮಾಡೋ ಕೆನೆಗಳನ್ನ ಇಟ್ಕೊಂಡು ವಾರಕ್ಕೊಂದು ಸಲ ನೀವು ತುಪ್ಪ ಕಾಯಿಸ್ಕೊಂಡ್ರೆ ನಿಮ್ಮ ಮನೆಗೆ ಎಷ್ಟು ಬೇಕು, ಒಂದು ಫ್ಯಾಮಿಲಿಗೆ 4 ಜನ ಇದ್ದರೆ ಎಷ್ಟು ಬೇಕು ಅಷ್ಟಕ್ಕೆ ಸಾಕಾಗುವಷ್ಟು ತುಪ್ಪನ ನೀವು ಮನೇಲೇ ಮಾಡ್ಕೊಬೋದು ಈಸಿಯಾಗಿ. ಎಲ್ಲರೂ ಇವಾಗ ಹೋಮ್ ಫುಡ್ನ ಪ್ರಿಫರ್ ಮಾಡೋದ್ರಿಂದ ಹೋಮ್ ಮೇಡ್ ತುಪ್ಪನೂ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಪಾಕೆಟ್ಗೂ ಒಳ್ಳೆಯದು. ಇದಕ್ಕೆ ಹಬ್ಬ ಅಂದರೆ ಒಂದು 15 ನಿಮಿಷ ಸಾಕನ್ಸುತ್ತೆ ಓವರಾಲ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕುಕ್ ಮಾಡೋದಕ್ಕೆ. A few moments later. ಉರಿನ ಸ್ವಲ್ಪ ಕಡಿಮೆ ಮಾಡೋಣ. ಸೊ ಯಾವಾಗ ತುಪ್ಪ ಆಲ್ಮೋಸ್ಟ್ ರೆಡಿಯಾಗಿ ಬಂದಿದೆ ಅಂತ ಅಂದಾಗ ದಪ್ಪ ಗುಳ್ಳೆಗಳು ಬರೋಕ್ಕೆ ಶುರುವಾಗುತ್ತೆ. ಸೊ ಅದನ್ನು ನೋಡಿಕೊಂಡು ಮತ್ತೆ ಫುಲ್ಲು ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ನಿಮಗೆ ಪಾತ್ರೆ ತಳ ಕಾಣುತ್ತೆ. ಅದನ್ನು ನೋಡಿಕೊಂಡು ಆಫ್ ಮಾಡಬೇಕು. ಇಲ್ಲ ಸ್ವಲ್ಪ ಜಾಸ್ತಿನೂ ಕಾದರೆ ಅದು ನಿಮಗೆ ಟೇಸ್ಟ್ ಸಿಗಲ್ಲ. ಬೇರೆ ಥರ ಅಡುಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತಿನ್ಬೋದು, ಆದರೆ ತುಪ್ಪ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತಿನ್ನೋಕ್ಕಾಗಲ್ಲ. ಟೇಸ್ಟ್ ಹೊರಟೋಗುತ್ತೆ ಪೂರ. ಮತ್ತೆ ಅದರಲ್ಲಿರೋ ಇದ್ರೂ ಕ್ವಾಲಿಟಿನೂ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ತುಪ್ಪ ಕಾಯಕ್ಕೆ ಇಟ್ಮೇಲೆ ಹೊರಗಡೆ ಎಲ್ಲೂ ಹೋಗಂಗಿಲ್ಲ, ತುಪ್ಪದ ಹತ್ರನೇ ಇರಬೇಕು ಕಾಯಿಸ್ಬೇಕವರೆಗೂ. ಇನ್ನೇನು ಕಾಯ್ತಾ ಇದೆ ನಾನು ಸ್ವಲ್ಪ ಹೊತ್ತು. ನಿಮಗೆ ಯಾವ ತಿಂಡಿ ಮಾಡೋಕ್ಕಿಷ್ಟ?
ನನಗೆ ಎಲ್ಲ ಥರ ತಿಂಡಿ ಮಾಡೋಕ್ಕೂ ಇಷ್ಟ, ಯಾವುದು ಇಷ್ಟ ಇಲ್ಲ ಅಂತ ಏನಿಲ್ಲ. ಆದರೆ ನನಗೆ ಇವಾಗ ಮಾಡೋಕ್ಕಾಗಲ್ಲ, ಆದರೂ ಇಷ್ಟ ಇದೆ. ತಿಂಡಿಗಳು ಮಾಡೋದು ಅಂದರೆ ಇಷ್ಟ ನನಗೆ. ಎಲ್ಲ ಥರದ ತಿಂಡಿನೂ ಇಷ್ಟ. ಯಾವ್ದು ಇಷ್ಟ? ಚಕ್ಲಿ ಮಾಡ್ತೀನಿ. ಅಂದರೆ ಚಕ್ಲಿ ಏನಕ್ಕೋಸ್ಕರ ಮಾಡ್ತೀನಿ ಅಂದರೆ ಎಲ್ಲರೂ ಚೆನ್ನಾಗಿದೆ ಅಂತ ತಿಂತಾರೆ ಮಕ್ಕಳು, ಅದಕ್ಕೆ ಚಕ್ಲಿ ಜಾಸ್ತಿ ಮಾಡ್ತೀನಿ. ನಿಪ್ಪಟ್ಟು ಮಾಡ್ತೀನಿ, ಕೋಡ್ಬಳೆ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದು ಮಾಡ್ತೀರಾ? ನೆಕ್ಸ್ಟು ಏನಾದರೂ ಮಾಡ್ತೀನಿ. ಚಕ್ಲಿ ಮಾಡ್ತೀನಿ, ಇಲ್ಲ ಕಜ್ಜಾಯ ಮಾಡ್ತೀನಿ. ಇನ್ನೇನು ಹಬ್ಬಗಳು ಬಂದ್ವಲ್ಲ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ. ಕೆಲವು ಮೆಥಡ್ನ ಕಂಡಿಡ್ಕೊಂಡಿರ್ತಾರೆ, ತುಪ್ಪ ಕಾದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ. ನಾವು ನೋಡೋದು ದಪ್ಪ ಗುಳ್ಳೆಗಳು ಬರಬೇಕು, ಪ್ಲಸ್ಸು ಅದು ಟ್ರಾನ್ಸ್ಪರೆಂಟ್ ಆಗಿ ಕಾಣಬೇಕು, ತಿಳಿಯಾಗಿ ಕಾಣಬೇಕು. ಅದು ಪಾತ್ರೆ ತಳ ಕಾಣಿಸಿದ್ರೆ ಆಗಿದೆ ಅಂತ. ಆಲ್ಮೋಸ್ಟ್ ಅದು ಆಗಿದೆ ಅನಿಸುತ್ತೆ. ಇವಾಗ 4 ಕಾಳು ಉಪ್ಪು ಹಾಕ್ತೀನಿ. ಇವಾಗ ಕಾದಿದೆ, ಗುಳ್ಳೆನೂ ಬರ್ತಾಯಿದೆ, ಮತ್ತು ಎಷ್ಟು ಕಲರ್ ಆಗಿದೆ, ಎಷ್ಟು ಸುವಾಸನೆ ಬರ್ತಾಯಿದೆ ತುಪ್ಪದ್ದು. ಮನೇಲಿ ತುಪ್ಪ ಕಾಯಿಸ್ತಾಯಿದ್ರೆ ಎಲ್ಲ ಕಡೆನೂ ತುಪ್ಪದ ವಾಸನೆ ಬರ್ತಾ ಇರುತ್ತೆ. ಆಚೆಯಿಂದ ಬಂದರೆ ಗಮ್ ಅಂತ ಇರುತ್ತೆ. ನೋಡಿ, ನೀವು ಟ್ರೈ ಮಾಡಿ, ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕಿ ತೋರಿಸ್ತೀವಿ.